ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಪಿಒಪಿ ಗಣಪತಿ ಮಾರಾಟ ಮುಂದುವರೆದರೆ ಉಗ್ರ ಪ್ರತಿಭಟನೆ. ಕುಂಬಾರ ಯುವ ಸಂಘಟನೆ ಎಚ್ಚರಿಕೆ. ಅವೈಜ್ಞಾನಿಕ ಗ್ರಾಮ ಪಂಚಾಯತ್ ಮೀಸಲಾತಿ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆ. ಮಾಜಿ ಶಾಸಕ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ. ವೈನ್ ಶಾಪ್ಗಳಲ್ಲಿ ಅಧಿಕ ದರ ವಸೂಲಿ ಆರೋಪ. ಅಬಕಾರಿ ಇಲಾಖೆ ವಿರುದ್ಧ ತೋಟೇಶ್ ತಗರೆ ಆಕ್ರೋಶ. ಸೂಕ್ತ ಕ್ರಮಕ್ಕೆ ಆಗ್ರಹ. ಜಿಲ್ಲೆಯಲ್ಲಿ ಪರಿಸರ ಮಾರಕವಾದ ಪಿಒಪಿ ಗಣಪತಿ ಮೂರ್ತಿಗಳ ತಯಾರಿಕೆ ಹಾಗೂ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂದು ಒತ್ತಾಯಿಸಿ ಹಾಸನ ಜಿಲ್ಲಾ ಕುಂಬಾರ ಯುವ ಸಂಘಟನೆಯ ಪದಾಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಈ ವೇಳೆ ಜಿಲ್ಲಾ ಕುಂಬಾರ ಯುವ ಸಂಘಟನೆಯ ಅಧ್ಯಕ್ಷ ಎಚ್.ಪಿ. ತಿಮ್ಮಶೆಟ್ಟಿ ಮಾತನಾಡಿ, ಕಳೆದ 5-6 ವರ್ಷಗಳಿಂದ ಪಿಒಪಿ ಗಣಪತಿ ಮಾರಾಟಗಳ ತಡೆಯುವಂತೆ ನಿರಂತರವಾಗಿ ಮನವಿ ಸಲ್ಲಿಸುತ್ತಿದ್ದರೂ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಮಾರುಕಟ್ಟೆಯಲ್ಲಿ ಪಿಒಪಿ ಗಣಪತಿಗಳ ಹಾವಳಿಯಿಂದ ಮಣ್ಣಿನ ಗಣಪತಿ ತಯಾರಿಸುವ ಕುಂಬಾರರ ಜನಜೀವನಕ್ಕೆ ತೀವ್ರ ತೊಂದರೆಯಾಗುತ್ತಿದ್ದು, ಸಾಂಪ್ರದಾಯಿಕ ಕುಲಕಸುಬು ನಶಿಸುವ ಆತಂಕ ಎದುರಾಗಿದ್ದು, ಜಿಲ್ಲೆಯ ಸಾರ್ವಜನಿಕರು ಹಾಗೂ ಗಣೇಶ ಭಕ್ತರು ಪರಿಸರ ಸ್ನೇಹಿಯಾದ ಮಣ್ಣಿನ ಗಣಪತಿಗಳನ್ನು ಮಾತ್ರ ಖರೀದಿಸಿ ಪೂಜಿಸಬೇಕು. ಪಿಒಪಿ ಗಣಪತಿಗಳನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು ಎಂದು ವಿನಂತಿಸಲಾಗಿದೆ. ಕಳೆದ ಬಾರಿ ಕೇವಲ ನೀವೇ ಬಗೆಹರಿಸಿಕೊಳ್ಳಿ ಎಂದು ಜಾರಿಕೊಳ್ಳುವ ಧೋರಣೆ ತೋರಲಾಗಿದೆ. ಈ ವರ್ಷವೂ ಹಾಸನ ಜಿಲ್ಲೆಯಲ್ಲಿ ಎಲ್ಲಾದರೂ ಪಿಒಪಿ ಗಣಪತಿ ಮಾರಾಟವಾದರೆ ನಗರಸಭೆ ಮತ್ತು ಡಿಸಿ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್, ಈಗ ಬಂದರೆ ಮನವಿ ಕೊಡೋಕೆ ಅಂದರೆ ನಾವು ಡಿಸಿಗೂ ಮತ್ತು ಎಸ್.ಪಿಗೆ ಮತ್ತು ಪೌರಾಯುಕ್ತರಿಗೆ ಎಲ್ಲರಿಗೂ ಕೊಡೋದು ಅಂದರೆ ಪಿಒಪಿ ಗಣಪತಿ ಅವಳಿ ತುಂಬ ಆಗಿದೆ. ಹಂಗಾಗಿ ನಮ್ಮ ಕುಂಬಾರಿಕೆ ಜನರಿಂದ ಮಣ್ಣಿನ ಗಣಪತಿನ ಆದಷ್ಟು ಕಡಿಮೆ ಮಾಡ್ತಾಯಿದ್ದಾರೆ. ಹಂಗಾಗಿ ದಯಮಾಡಿ ಸಾರ್ವಜನಿಕರೆಲ್ಲರೂ ಮಣ್ಣಿನ ಗಣಪತಿನೇ ಕೂರಿಸ್ಬೇಕು. ಹಾಗಾಗಿ ಇದು ಮಾಡಿ ಮತ್ತು ಪಿಒಪಿ ಗಣಪತಿಗೆ ಎಲ್ಲೂ ಅವಕಾಶ ಕೊಡಬಾರ್ದು ಕೂರ್ಸೋಕ್ಕೆ ಅಂತೇಳಿ ಮನವಿ ಮಾಡ್ಕೊತಿದ್ವಿ ನಾವೆಲ್ಲ ಸಂಘದಿಂದ. ಇದು ಹೇಮಂತ್ ಅಂತಿದ್ದಾರೆ, ರಮೇಶ್ ಅಂತಿದ್ದಾರೆ, ವಿಶ್ವನಾಥ್ ಅಂತ ಇದ್ದಾರೆ, ಲಿಂಗರಾಜು, ಗಂಗಾಧರ್ ಇವರೆಲ್ಲ. ಸರ್ ನಮಸ್ತೆ ಸರ್. ಏನಂತಂದರೆ ಈಗಾಗಲೇ ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟಿದ್ದೀವಿ. ಪ್ರತಿ ಬಾರಿ ಈಗ 5-6 ವರ್ಷಗಳಿಂದ ಪಿಒಪಿ ಗಣಪತಿಯನ್ನು ಮಾರ್ಲಿಕ್ಕೆ ಬಿಡಬೇಡಿ, ಅವಕಾಶ ಕೊಡಬೇಡಿ ಅಂತೇಳಿ ಸಾಕಷ್ಟು ಮನವಿ ಕೊಟ್ಟಿದ್ದೀವಿ. ಆದರೂ ಕೂಡ ಜಿಲ್ಲಾಡಳಿತ ಯಾವುದೇ ಕ್ರಮಗಳನ್ನ ತಗೊಳ್ತಾ ಇಲ್ಲ. ಕಳೆದ ಬಾರಿ ಈ ಥರ ಪಿಒಪಿ ಗಣಪತಿ ಮಾರ್ತಾ ಇದ್ದಾರೆ ಅಂತ ತೋರಿಸಿದ್ರು ಕೂಡ ಏನಾದರೂ ಸಾಲ್ವ್ ಮಾಡ್ಕೊಂಡು ಅಂತೇಳಿ ನಿಮ್ಮೇ ಬಿಟ್ಟು ಹೋಗ್ತೀವಿ ಅಂತೇಳಿ ಹೇಳೋದ್ರು. ಹಾಗಾಗಿ ಈ ವರ್ಷ ಏನಾದರೂ ಪಿಒಪಿ ಗಣಪತಿ ಹಾಸನ ಜಿಲ್ಲೆಯೊಳಗೆ ಎಲ್ಲಾದರೂ ಮಾರಾಟ ಆದರೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗ್ತದೆ. ಮುಂದಿನ ಕ್ರಮ ಇವರು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಗರಸಭೆಯಿಂದ ಅಥವಾ ಡಿ.ಸಿ ಆಫೀಸಿಂದ ಯಾವುದೇ ಕ್ರಮಗಳು ತಗೊಳ್ಳಿ ಅಂತಂದರೆ ದೊಡ್ಡದಾಗಿ ಪ್ರತಿಭಟನೆ ಮಾಡಬೇಕಾಗ್ತದೆ. ಈ ಮೂಲಕ ಈ ವೇಳೆ ಹೇಮಂತ್, ರಮೇಶ್, ವಿಶ್ವನಾಥ್ ಮತ್ತು ಲಿಂಗರಾಜು ಸೇರಿದಂತೆ ಸಂಘಟನೆಯ ಹಲವರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತವು ಇತ್ತೀಚೆಗೆ ಪ್ರಕಟಿಸಿರುವ ಗ್ರಾಮ ಪಂಚಾಯತ್ ಮೀಸಲಾತಿ ಪಟ್ಟಿಯು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ, ಅವೈಜ್ಞಾನಿಕ ಹಾಗೂ ಅಸಮರ್ಪಕವಾಗಿದೆ ಎಂದು ಆರೋಪಿಸಿ ಮಾಜಿ ಶಾಸಕ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜನತಾದಳ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಚ್.ಡಿ. ಕುಮಾರಸ್ವಾಮಿ, ಪ್ರಕಟಗೊಂಡಿರುವ ಮೀಸಲಾತಿ ಪಟ್ಟಿಯನ್ನು ಗಮನಿಸಿದರೆ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತದೆ. ಸರ್ಕಾರ ಹಾಗೂ ಆಯೋಗ ಹೊರಡಿಸಿರುವ ಮಾರ್ಗಸೂಚಿಗಳಲ್ಲಿ 90% ನಿಯಮಗಳು ಸರಿಯಾಗಿ ಜಾರಿಯಾಗಿಲ್ಲ. ಕೆಲವು ಕಡೆ ಮೀಸಲಾತಿಗಳು ಪುನರಾವೃತ್ತಿಯಾಗಿದ್ದರೆ ಇನ್ನು ಕೆಲವು ಕಡೆ ಸಂಪೂರ್ಣವಾಗಿ ಕೈಬಿಟ್ಟು ಹೋಗಿವೆ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಹಾಗೂ ಪರಿಶಿಷ್ಟ ಜಾತಿ ಪಂಗಡದ ಸಮುದಾಯಗಳಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಅವಕಾಶಗಳನ್ನು ಕಸಿದುಕೊಳ್ಳಲಾಗಿದೆ. ಆಡಳಿತ ಪಕ್ಷದ ನಾಯಕರು ತಮ್ಮ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ರೀತಿಯಲ್ಲಿ ಮೀಸಲಾತಿಯನ್ನು ತಿರುಚಿದ್ದಾರೆ. ವಿರೋಧ ಪಕ್ಷದ ಪ್ರಭಾವವಿರುವ ಗ್ರಾಮಗಳ ನಾಯಕರು ಮತ್ತು ಕಾರ್ಯಕರ್ತರನ್ನ ರಾಜಕೀಯವಾಗಿ ಹತ್ತಿಕ್ಕುವ ಹುನ್ನಾರ ಇದರಲ್ಲಿದೆ ಎಂದು ಆರೋಪಿಸಿದರು. ನಾನು ಹೇಳ್ತಾರೆ ಓಟ್ ಹೇಳೋದು ಎರಡೇ ಪಾಯಿಂಟ್ ಒಂದು ಇವತ್ತು ಕೊಟ್ಟಿದ್ದೀರಾ, ನಾವು ನಾಳೆ ಅವ್ರಿಗೆ ಪೋಸ್ಟ್ ಕೊಡ್ತಿದ್ವಿ. ಒಂದು ಮೀಟಿಂಗ್ ಮಾಡ್ಬಾರ್ದು, ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಇದು ಮೀಟಿಂಗ್ ಅಲ್ಲ ಸರ್, ನಿಮ್ಮದೇ ಆದ ಈಗ ನಾವು ನೀವು ಇಲ್ಲ, ನಾನು ಹೇಳೋದು ನೀವು ಸರಿ ಕೇಳ್ಬಿಡಿ ಸರ್. ನೀವು ಕೊಟ್ಟಿದ್ದ ಲೆಟ್ರ್ ನಾನು ನೋಡಿದ್ದೀನಿ. ನೀವು ಅರ್ಜಿ ಕೊಡ್ಬೇಕಾಗಿದ್ದಲ್ಲಿ ನಮ್ಮ ಕಚೇರಿಯಲ್ಲಿ, ನೀವು ಇಲ್ಲಿ ಬಂದು ಅರ್ಜಿ ಕೊಡ್ಬೇಕಾಗಿಲ್ಲ. ಇದು ಮೀಟಿಂಗ್ ಆರು 3 ಜನ ಜಾಸ್ತಿ ಸೇರಿದ ಮೇಲೆ ಅದು ಮೀಟಿಂಗ್ ಅಂತ ಏನು ಗ್ರಾಮ ಪಂಚಾಯತಿ ಮೀಸಲಾತಿಯನ್ನು ಡಿ.ಸಿ ಅವರು ಹೊರಡಿಸಿದ್ದಾರೆ. ಅಲ್ಲಿ ಪಾರದರ್ಶಕತೆ ಇಲ್ಲ, ಅವೈಜ್ಞಾನಿಕವಾಗಿ ಮೀಸಲಾತಿ ಮಾಡಿದ್ದಾರೆ. ಎಲ್ಲೆಲ್ಲಿ ಮೀಸಲಾತಿ ಕೊಡಬೇಕು ಜನ ಅವರಿಗೆ ಮೀಸಲಾತಿನೇ ಕೊಟ್ಟಿಲ್ಲ. ಸಾಮಾನ್ಯ ಮಹಿಳೆ ಅದೇ ಆದ ಒಂದು ಗೈಡ್ಲೈನ್ಸ್ ಇದೆ. ಹಿಂದೆ ಮಹಿಳೆಯರಿದ್ದ ಪುರುಷರು ಬರಬೇಕು ಅಂದರೆ ಜನರಲ್ ಮಾಡಬೇಕು, ಜನರಲ್ ಇದ್ದ ಮಹಿಳೆ ಮಾಡಬೇಕು. ಎಷ್ಟಿನೇ ಇಲ್ಲ ಅಂಥ ಕಡೆಗೆ ಎಷ್ಟಿ ಕೊಟ್ಟಿದ್ದಾರೆ. ಯಾಕೆಂತಂದರೆ ಅವರಿಗೆ ಆದಂಥ ಒಂದು ಹಕ್ಕಿದೆ. ಎಷ್ಟಿ ಅವರಿಗೆ ಸಮಾಜದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಅವರೆಲ್ಲರೂ ಸಹ ಮೀಸಲಾತಿ ಕೊಡ್ತಕ್ಕಂಥದ್ದನ್ನು ಇವತ್ತು ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ಇದು ಯಾರು ಕೈವಾಡ ಇದೆ ಗೊತ್ತಿಲ್ಲ. ಇವತ್ತು ನಾವು ಬಂದಿರತಕ್ಕಂಥದ್ದು ಡಿ.ಸಿ ಅವರಿಗೆ
ವೈನ್ ಶಾಪ್ ಹಾಗೂ ಎಂಆರ್ಪಿ ಮಳಿಗೆಗಳಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚಿನ ಹಣವನ್ನು ಗ್ರಾಹಕರಿಂದ ವಸೂಲಿ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದ್ದು, ಈ ಕುರಿತು ಅಬಕಾರಿ ಇಲಾಖೆ ವಿರುದ್ಧ ಮದ್ಯಪಾನ ಪ್ರಿಯರ ಹೋರಾಟ ಸಂಘದ ತಾಲೂಕು ಅಧ್ಯಕ್ಷ ತೋಟೇಶ್ ತಗರೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಬಡ ಕೂಲಿ ಕಾರ್ಮಿಕರು, ರೈತರು ಹಾಗೂ ಮಧ್ಯಮ ವರ್ಗದ ಗ್ರಾಹಕರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡಲಾಗುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೆ ಅನ್ಯಾಯವಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ಮದ್ಯದ ಬಾಟಲಿಗಳ ಮೇಲೆ ನಮೂದಿಸಿರುವ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಹಣ ಪಡೆಯುವುದನ್ನು ತಡೆಯುವಲ್ಲಿ ಅಬಕಾರಿ ಇಲಾಖೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಆರೋಪಿಸಿದ ಅವರು, ಅಂಗಡಿಗಳಲ್ಲಿ ನಿಗದಿತ ದರಗಳ ಕುರಿತು ಸ್ಪಷ್ಟ ಮಾಹಿತಿ ಪ್ರದರ್ಶಿಸಬೇಕು ಹಾಗೂ ಹೆಚ್ಚುವರಿ ಹಣ ವಸೂಲಿ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತು ರಾಜ್ಯ ಅಬಕಾರಿ ಸಚಿವರು ಕೂಡಲೇ ಗಮನ ಹರಿಸಿ ಗ್ರಾಹಕರಿಗೆ ಆಗುತ್ತಿರುವ ಅನ್ಯಾಯವನ್ನು ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತೋಟೇಶ್ ತಗರೆ ಆಗ್ರಹಿಸಿದ್ದಾರೆ. ಕಳೆದ ಮುಂಗಾರು ಸಂಸತ್ ಅಧಿವೇಶನದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಕುರಿತು ನಡೆಸಿದ ಚರ್ಚೆಗಳು ಮತ್ತು ಕೇಂದ್ರ ಸಚಿವರೊಂದಿಗೆ ನಡೆಸಿದ ಮಾತುಕತೆಗಳ ಬಗ್ಗೆ ಸಂಸದ ಶ್ರೀ ಎಸ್ ಎಂ ಪಟೇಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿವರಣೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ಬೇಲೂರು ರಸ್ತೆ ಕಾಮಗಾರಿ ಹಾಗೂ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಚರ್ಚಿಸಲಾಗಿದ್ದು, ಹಿಂದೆ ಬಾಕಿ ಇದ್ದ ಪ್ರಸ್ತಾವನೆಗೆ ಈಗ 118 ಕೋಟಿ ರೂಪಾಯಿ ಮರು ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರ ಅಧಿಕೃತ ಅನುಮೋದನೆ ನೀಡಿದ್ದು, ರೈತರಿಗೆ ಪರಿಹಾರ ನೀಡಿದ ಕೂಡಲೇ ಕಾಮಗಾರಿ ಆರಂಭವಾಗಲಿದೆ ಎಂದರಲ್ಲದೆ, ಹಾಕಿ ಟರ್ಫ್ ಮೈದಾನ ಪ್ರಸ್ತಾವನೆ, ಅಂಗನವಾಡಿ ಕೇಂದ್ರಗಳ ಮೇಲ್ದರ್ಜೆಗೇರಿಕೆ, ಹಾಸನಾಂಬೆ ದೇವಾಲಯ ಮತ್ತು ಪ್ರಸಾದ ಯೋಜನೆ, ಫ್ಲೈಓವರ್ ಹಾಗೂ ರಸ್ತೆ ದುರಸ್ತಿ ಕಾರ್ಯ ಸೇರಿದಂತೆ ಅನೇಕ ವಿಚಾರಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸಿರುವ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವೇಳೆ ಪಕ್ಷದ ಮುಖಂಡರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸೌದಲ್ಲಿ ಅದು ಸಹ ಒಂದು ಮೇಲ್ಸೇತುವೆ ಆಗಬೇಕು, ಅಲ್ಲೊಂದು ಫ್ಲೈಓವರ್ ಆಗಬೇಕು ಅನ್ನೋದು ಒಂದು ಮನವಿ ಇತ್ತು. ಗೌರವಾನ್ವಿತ ಮಾಜಿ ಪ್ರಧಾನಿಗಳಂತಹ ಎಚ್ ಡಿ ದೇವೇಗೌಡರು ಸಹ ಇದಕ್ಕೆ ಒಂದು ಪತ್ರವನ್ನು ಕೊಟ್ಟಿದ್ದರು. ನಾನು ಸಹ ಒಂದು ಪತ್ರವನ್ನು ಕೊಟ್ಟಿದ್ದೆ. ಅದರ ಮುಖಾಂತರ ಈಗಾಗಲೇ ಫಿಸಿಬಿಲಿಟಿ ಚೆಕ್ ಎಲ್ಲ ಆಗಿದೆ, ಅಂತಿಮ ಹಂತದಲ್ಲಿದೆ. ಅದು ಸಹ ಇನ್ನೇನು ಅನುಮೋದನೆಗೆ ಬಾಕಿ ಇತ್ತು, ಅದು ಮನವಿ ಮಾಡಿದ್ದೀನಿ. ಅದಷ್ಟು ತುರ್ತಾಗಿ ಅವನನ್ನು ಕಲಿಸ್ತೀವಿ ಅಂತ ಹೇಳಿದ್ರು. ಹಾಗೆ ಅದು ಹಾಕಿ ಟರ್ಫ್ ಆಗಿಲ್ಲದೆ ಇರೋ ಕಾರಣ ನಾನು ಮತ್ತೆ ಅದನ್ನು ಪ್ರಶ್ನೆ ಮುಖಾಂತರ ಹಾಕಿದೆ, ಯಾಕೆ ನಾವು ಹಾಸನಕ್ಕೆ ಹಾಕಿ ಟರ್ಫ್ ಇನ್ನೂರಿಗೂ ಕೊಟ್ಟಿಲ್ಲ ಅಂತ. ಅವರು ಪ್ರಸ್ತಾವನೆಯನ್ನು ಕಳಿಸ್ಕೊಡ್ಲಿ, ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ, ಆದರೂ ಸಹ ಅಲ್ಲಿ ಪರಿಶೀಲನೆ ಆಗಿಲ್ಲ. ಮತ್ತು ಅವರು ಹಾರಿಕೆ ಉತ್ತರವನ್ನು ಅವರು ಅದರಲ್ಲಿ ನಾವು ಒಂದಷ್ಟು ಹಣವನ್ನು ಕೊಟ್ಟಿದ್ದೀವಿ, ಅದನ್ನು ಅಷ್ಟೇ ಪ್ರಚಾರಕ್ಕೆ ಉಪಯೋಗಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆ ಉತ್ತರ ಸಾಲದು. ಅವ್ರು ಕೊಟ್ಟಿರುವಂಥ ಉತ್ತರ ಅದು ಯಾವುದೇ ರೀತಿ ಸಮಂಜಸ ಅಲ್ಲ. ನಾನು ಅರಿವು ಮೂಡಿಸಲಿಕ್ಕೆ ಒಂದಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಇದು ಮಾದಕ ವ್ಯಸನಗಳ ಗೊರೂರು ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಿದ್ದರೂ ಸಹ ರೈತರಿಗೆ ಬೆಳೆ ಬೆಳೆಯಲು ನೀರು ಬಿಡದೆ ಸರ್ಕಾರ ರೈತರ ಕಣ್ಣೀರು ಹಾಕಿಸುತ್ತಿದೆ ಎಂದು ಮಾಜಿ ಸಚಿವರು ಹಾಗೂ ಶಾಸಕರಾದ ಎಚ್ ಡಿ ರೇವಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ನಿವಾಸದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ವಿರುದ್ಧ ತೀವ್ರವಾಗಿ ಹರಿಹಾಯ್ದರು. ತಾವು ಸಚಿವರಾಗಿದ್ದ ಕಾಲದಲ್ಲಿ ಜೂನ್ ಮೊದಲ ವಾರದಲ್ಲೇ ಎಡದಂಡೆ, ಬಲದಂಡೆ, ಉತ್ತರ ಹಾಗೂ ದಕ್ಷಿಣ ನಾಲೆಗಳಿಗೆ ತಪ್ಪದೆ ನೀರು ಹರಿಸಲಾಗುತ್ತಿತ್ತು. ಆದರೆ ಪ್ರಸ್ತುತ ಸರ್ಕಾರ ಬಂದ ಮೇಲೆ ರೈತರ ಹಿತ ಕಡೆಗಣಿಸಲ್ಪಟ್ಟಿದೆ ಎಂದು ಕಿಡಿಕಾರಿದರು. ಹಿಂದಿನಂತೆ ನಾಲೆಯ ಅಡಿಯಲ್ಲಿ ಬರುವ ಲಕ್ಷಾಂತರ ಎಕರೆ ಪ್ರದೇಶದ ರೈತರಿಗೆ 2 ಬೆಳೆಗಳಿಗೆ ಸಿಗಬೇಕಾದ ನೀರು ಸಿಗುತ್ತಿಲ್ಲ. ಇದರಿಂದ ನೂರಾರು ಕೋಟಿ ರೂಪಾಯಿ ಬೆಳೆ ಹಾನಿಯಾಗುತ್ತಿದೆ. ಕಾವೇರಿ ನೀರಾವರಿ ನಿಗಮ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ರೈತರ ಅಹವಾಲುಗಳನ್ನು ಕೇಳುತ್ತಿಲ್ಲ ಮತ್ತು ಕಚೇರಿಗಳಲ್ಲಿ ಸೂಕ್ತ ಸ್ಪಂದನೆ ಸಿಗುತ್ತಿಲ್ಲ ಎಂದು ದೂರಿದರು. ಮುಂಬರುವ ಸೋಮವಾರದಂದು ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಮಾಜಿ ಶಾಸಕರು ಸೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರದ ಧೋರಣೆಯ ವಿರುದ್ಧ ಧ್ವನಿ ಎತ್ತಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಜಿಲ್ಲೆಯ ನೀರಾವರಿ ಇಲಾಖೆಯನ್ನು ನೀರು ಬಿಡುದಲೇ ಇರೋದಿರ್ಬೋದು, ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಕರೆದಲೇ ಇರ್ಬೋದು, ಮತ್ತು ಶ್ರೀರಾಮದೇವ ದಕ್ಷಿಣ ನಾಲೆ, ಉತ್ತರ ಹಳೆ ನಾಲೆಗಳಿಗೆ ನೀರು ಬಿಡುದಲೇ ಇರೋದಿರ್ಬೋದು, ಏನು ಪಂಚಾಯಿತಿ ಎಲೆಕ್ಷನ್ಗಳು ಉದ್ದೇಶಿ ಏಜೆಂಟಾಗಿ ಕೆಲಸ ಮಾಡ್ತಾವ್ರಿಲ್ಲಿ. ಯಾರು ಮಾತು ಹೇಳಿ ಕೇಳಿದ್ದು, ಯಾವ ಆಧಾರದ ಮೇಲೆ ಮಾಡಿದ್ದಾರೆ ರಿಸರ್ವೇಷನ್? ಮುಂದಿನ ಸೋಮವಾರ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತ 4 ಜನ ಶಾಸಕರು ಅಸೆಂಬ್ಲಿ ಕರ್ಕೊಂಡು ಇವತ್ತು ಸಾಂಕೇತಿಕವಾಗಿ ಎಲ್ಲ ಕೂಡ ಕೇಳಿದ್ವಿ. ನಮ್ಮ ತಾಲೂಕು ಅಧ್ಯಕ್ಷರು ಕೊಟ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು. ಮತ್ತೆ ಮುಂದಿನ ವಾರ ನಾವು ಪಕ್ಕ ರೆಡಿ ಮಾಡಿಸಿ, ಆಮೇಲೆ ಯಾವ ಗ್ರಾಮಗಳಲ್ಲಿ ಅನ್ಯಾಯ ಆಗಿದೆ ಆ ಗ್ರಾಮಸ್ಥರುಗಳಿಗೆಲ್ಲ ಅರ್ಜಿ ಕೊಡಿ ಅಂತ. ಅರ್ಹ ಮತದಾರರ ಹೆಸರನ್ನ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಿ ಮತದಾರರ ಪಟ್ಟಿಯಿಂದ ಕೈಬಿಡದಂತೆ ಗುಣಮಟ್ಟದ ವಿಚಾರಣೆ ನಡೆಸಲಾಗುವುದು ಎಂದು ಮತದಾರರ ನೋಂದಣಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಹುಲ್ಲುಮನಿ ತಿಮ್ಮಣ್ಣ ಹೇಳಿದರು. ಸೋಮವಾರ ಉಪವಿಭಾಗಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಪರಿಷ್ಕರಣೆ 2026ರ ಅಂಗವಾಗಿ 199 ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಕರಡು ಮತದಾರರ ಪಟ್ಟಿ ಪ್ರಕರಣ ಕುರಿತು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಅಧ್ಯಕ್ಷರೊಂದಿಗೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಮತದಾರರಿಂದ ನಮೂನೆಗಳನ್ನು ಸ್ವೀಕರಿಸಿ ಪರಿಶೀಲನೆ ನಡೆಸಲಾಗಿದೆ. ಮರಣ, ಶಾಶ್ವತ ಸ್ಥಳಾಂತರ, ಗೈರು ಹಾಜರಿ, ಇತರೆ ಕಾರಣಗಳು, ಮ್ಯಾಪಿಂಗ್ ಆಗದಿರುವುದು ಹಾಗೂ ಅನಾಮಲಿಗಳ ಆಧಾರದ ಮೇಲೆ ಮತದಾರರ ಮಾಹಿತಿಯನ್ನು ವರ್ಗೀಕರಿಸಿ ಕರಡು ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಕ್ಷೇತ್ರದಲ್ಲಿ ಒಟ್ಟು 2,05,862 ಮತದಾರರ ಪೈಕಿ 1,87,190
596 ಮತದಾರರನ್ನ ಕರಡು ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲಾಗಿದೆ. ಇದು 91.20% ಅಷ್ಟಾಗಿದೆ. ಮ್ಯಾಪಿಂಗ್ ಆಗದಿರುವುದು ಹಾಗೂ ಅನಾಮಲಿಗಳಿಗೆ ಸಂಬಂಧಿಸಿದಂತೆ ಒಟ್ಟು 6700 ಪ್ರಕರಣಗಳನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಆಲೂರು ತಹಶೀಲ್ದಾರ್ ಮಲ್ಲಿಕಾರ್ಜುನ್, ಸಕಲೇಶಪುರ ತಹಶೀಲ್ದಾರ್ ಸುಪ್ರೀತ್, ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ, ಚುನಾವಣಾ ಇಲಾಖೆಯ ಜನಾರ್ದನ್, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ತಮಗೆ ಗೊತ್ತಿದೆ, ಬಹಳ ಸುಮಾರು ದಿನಗಳ ಕಾಲ ತಿಂಗಳಾನುಗಟ್ಟಲೆ ನಾವೇನು ಮಾಡಿದ್ವಿ, ಫಾರಮನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಫಾರಮನ್ನು ಡಿಜಿಟೈಸ್ ಮಾಡಿದ್ವಿ, MOM ಮಾಡಿದ್ವಿ. ಆನಂತರ ಎಲ್ಲ BLA ಕೂಡ ಮೀಟಿಂಗ್ ಮಾಡಿ ನಾವು ಶಿಫ್ಟೆಡ್ಡು, ಡೆತ್ತು ಮತ್ತು ಅನಾಮಲೀಸು ಮತ್ತು ನೋ ಮ್ಯಾಪಿಂಗ್ ಅಂತಂದೇಳಿ ವರ್ಗೀಕರಣ ಮಾಡಿ ನಾವು ಇವತ್ತಿನ ದಿನ ನಮ್ಮ ಮತದಾರರು ಇಷ್ಟಿದ್ದಾರೆ ನೋಡಿ ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಎಷ್ಟಿದೆ ನಮ್ಮ ಮತದಾರರು ಅನ್ನೋದನ್ನು ಇವತ್ತು ಕರಡು ಪ್ರತಿಯನ್ನು ಎಲ್ಲ ಆನ್ಲೈನಲ್ಲೇ ಪ್ರಕಟಣೆ ನೀವು ನೋಡ್ಬೋದು ಮತ್ತು ಸಾಫ್ಟ್ ಕಾಪಿನೂ ಕೊಡ್ತೀವಿ. ಆನಂತರ ನಾಳೆ ದಿನ ನಿಮಗೆ ನಾವು ಕರಡು ಪ್ರತಿಯನ್ನೇ ಕೊಡ್ತೀವಿ, ತಮಗೆ ಮುಟ್ಟಿಸ್ತೀವಿ. ಸೊ ಈಗಾಗಿದೆ, ಪ್ರಿಂಟ್ ಬಂದಿದೆ ಈಗ, ಬಟ್ ಅಧಿಕೃತವಾಗಿ ನಮಗೆ ಸಿಕ್ಕಿದೆ ಕರಡು ಪ್ರತಿ. ಆದರೆ ಅದು ತಮಗೆ ಕೈಗೆ ಕೊಡೋದು ಒಂದು ದಿನ ಲೇಟ್ ಆಗುತ್ತೆ, ಯಾಕಂದರೆ ಪ್ರಿಂಟ್ ತುಂಬ ಟೈಮ್ ಬೇಕಾಗಿರೋದ್ರಿಂದ ಇವತ್ತು ಅಧಿಕೃತವಾಗಿ ನಾವು ಸೇವೆ ಮೊದಲು ಸ್ವಾರ್ಥ ನಂತರ ಎಂಬ ಆದರ್ಶದೊಂದಿಗೆ ರೋಟರಿ ಕ್ಲಬ್ ಬೇಲೂರು ವತಿಯಿಂದ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ರೋಗಿಗಳಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆರೋಗ್ಯ ಕ್ಷೇತ್ರದಲ್ಲಿ ನಿರಂತರ ಸೇವಾ ಕಾರ್ಯಗಳನ್ನು ನಡೆಸುತ್ತಿದ್ದು ರೋಗಿಗಳಿಗೆ ಪ್ರೀತಿ ಹಾಗೂ ವಿಶ್ವಾಸ ತುಂಬುವುದು ಸಮಾಜದ ಜವಾಬ್ದಾರಿಯಾಗಿದೆ ಎಂದು ಶಿವರಾಜು ಹೇಳಿದರು. ತಾಲೂಕಿನಲ್ಲಿ ಪ್ರಸ್ತುತ 46 ಮಂದಿ ಕ್ಷಯರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾಹಿತಿ ನೀಡಿದರು. 3 ವಾರಗಳಿಗಿಂತ ಹೆಚ್ಚು ಕಾಲ ಕೆಮ್ಮು, ತೂಕ ಇಳಿಕೆ ಹಾಗೂ ಹಸಿವು ಕಡಿಮೆಯಾಗುವುದು ಕ್ಷಯರೋಗದ ಲಕ್ಷಣಗಳಾಗಿದ್ದು, ಇಂತಹ ಸಂದರ್ಭದಲ್ಲಿ ತಕ್ಷಣ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಸರ್ಕಾರದಿಂದ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತವಾಗಿ ಲಭ್ಯವಿದ್ದು, ರೋಗಿಗಳು ನಿಯಮಿತವಾಗಿ ಔಷಧಿ ಪಡೆದು ಗುಣಮುಖರಾಗಬೇಕು ಎಂದು ಡಾಕ್ಟರ್ ಸತೀಶ್ ಮನವಿ ಮಾಡಿದರು. ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಕ್ಷಯರೋಗಿಗಳನ್ನು ದತ್ತು ಪಡೆದು ಪೌಷ್ಟಿಕ ಆಹಾರ ಒದಗಿಸಲು ಸಹಕರಿಸುವಂತೆ ಕೋರಲಾಯಿತು. ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ ಅಂತಂದರೆ ನಾವು ಎಕ್ಸ್ರೇಗೆ ಇಡ್ತೀವಿ. ಎಕ್ಸ್ರೇನಲ್ಲೂ ಕೂಡ ಫೈಂಡ್ ಔಟ್ ಆಗಿದೆ ತುಂಬ ಕೇಸಸ್ಗಳು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ತಾಲೂಕಿಗೆ ಈಗ ಹ್ಯಾಂಡ್ ಹೋಲ್ಡ್ ಎಕ್ಸ್ರೇ ಅಂತ ಬಂದಿದೆ. ಹ್ಯಾಂಡ್ ಹೋಲ್ಡ್ ಎಕ್ಸ್ರೇ ಅಂದರೆ ಮನೆಗೆ ಹತ್ರನೇ ಹೋಗ್ಬಿಟ್ಟು ಎಕ್ಸ್ರೇ ಮಾಡಿ ಅಲ್ಲೇ ಪೇಷಂಟನ್ನು ಸ್ಕ್ರೀನ್ ಅಂದರೆ ನಮ್ಮ ರೋಟರಿ ಸಂಸ್ಥೆ ಬೇಲೂರು ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸಾಮಾನ್ಯ ಎಲ್ಲರೂ ಈ ಥರ ಮಾಡಲ್ಲ, ನಾವು ನೋಡಿದ್ದೀವಿ. ನಾವು ಡಾಕ್ಟರ್ಗಳು ಹಿಂದೆ 1 ವರ್ಷದಿಂದ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೆ ಸುಮಾರು ಜನ. ಬಟ್ ಇದೊಂಥರ ಒಳ್ಳೆಯ ಕಾರ್ಯಕ್ರಮ, ಈ ನಿಕ್ಷಯ್ ಯೋಜನೆ ಅಂತ ಏನಂತ ಸೇವೆಯ ಮೂಲಕ ಸಮಾಜದಲ್ಲಿ ಶಾಶ್ವತವಾದ ಬದಲಾವಣೆ ತರುವಂಥದ್ದು. ಅದರಲ್ಲೂ ರೋಟರಿ ಆರೋಗ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಬರ್ತಾ ಇದೆ. ನಮ್ಮ ಹಿರಿಯರು ಕ್ಲಬ್ನಲ್ಲಿ ಏನು ಮಾರ್ಗದರ್ಶನ ಸಲಹೆ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಅಸಿಸ್ಟೆಂಟ್ ಗವರ್ನರ್ ಗಣೇಶ್, ಕಾರ್ಯದರ್ಶಿ ರಾಘವೇಂದ್ರ, ವೈದ್ಯರಾದ ಡಾಕ್ಟರ್ ಸಂತೋಷ್, ಆಸ್ಪತ್ರೆ ಸಿಬ್ಬಂದಿ ದಯಾನಂದ್ ಹಾಗೂ ರೋಟರಿ ಸದಸ್ಯರು ಉಪಸ್ಥಿತರಿದ್ದರು. ಭಾರತದಲ್ಲಿ ವಿವಿಧ ಧರ್ಮ, ಜಾತಿ ಹಾಗೂ ಸಮುದಾಯಗಳ ಜನರು ಪರಸ್ಪರ ಪ್ರೀತಿ, ಗೌರವ ಹಾಗೂ ಸೌಹಾರ್ದತೆಯಿಂದ ಬದುಕಬೇಕು. ದೇಶದ ನಿಜವಾದ ಸಂಪತ್ತು ಇಲ್ಲಿನ ಐಕ್ಯತೆ ಹಾಗೂ ಸೌಹಾರ್ದತೆಯ ಜೀವನದಲ್ಲಿದೆ ಎಂದು ಆನೆಮಹಲ್ ಇಬ್ರಾಹಿಂ ಮುಸ್ಲಿಯಾರ್ ಹೇಳಿದರು. ಕೊಲಹಳ್ಳಿ ಬದ್ರಿಯಾ ಜುಮ್ಮಾ ಮಸೀದಿ ವತಿಯಿಂದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ಸೌಹಾರ್ದ ಸಭೆಯಲ್ಲಿ ಅವರು ಮಾತನಾಡಿದರು. ದೇಶದ ಮಣ್ಣಿನ ಬಗ್ಗೆ ಪ್ರೀತಿ ಮತ್ತು ಗೌರವ ಹೊಂದುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಧರ್ಮದ ಹೆಸರಿನಲ್ಲಿ ಯಾರಾದರೂ ಸ್ವಾರ್ಥದಿಂದ ದೇಶದ್ರೋಹದ ಕೃತ್ಯ ಎಸಗಿದರೆ ಅದಕ್ಕೆ ಇಡೀ ಸಮುದಾಯ ಅಥವಾ ಧರ್ಮವನ್ನು ಹೊಣೆ ಮಾಡುವುದು ಸರಿಯಲ್ಲ ಎಂದರು. ಭಾರತದ ಮಣ್ಣಿನಲ್ಲಿ ವಾಲ್ಮೀಕಿ, ವೇದವ್ಯಾಸ, ತುಕಾರಾಮ, ತುಳಸಿದಾಸ, ಗುರುನಾನಕ್, ಬಸವಣ್ಣ ಹಾಗೂ ಸ್ವಾಮಿ ವಿವೇಕಾನಂದ ಸೇರಿದಂತೆ ಅನೇಕ ಮಹನೀಯರು ನಡೆದಾಡಿದ್ದಾರೆ. ಅವರ ವಿಚಾರಗಳು ಸಮಾಜಕ್ಕೆ ಬೆಳಕು ನೀಡಿವೆ. ಅವರ ಆದರ್ಶಗಳನ್ನು ಗೌರವಿಸಿ ಪರಸ್ಪರ ಸಹೋದರತ್ವದಿಂದ ಬದುಕುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ನನ್ನ ದೇಶಕ್ಕೆ ನನಗೆ ಸ್ವಾತಂತ್ರ್ಯ ಬೇಕು, ಇಲ್ಲಾಂದ್ರೆ ನನ್ನ ದೇಶದಲ್ಲಿ ಮಲಗುವಂತಹ ಒಂದು ಅವಕಾಶವನ್ನು ನೀವು ಕಲ್ಪಿಸಬೇಕು ಅಂತ ಸಮಾಜ ಸೇವಕ ಮಠಸಾಗರ ಶ್ರೀಧರ್ ಮಾತನಾಡಿ, ಧರ್ಮ ಹಾಗೂ ಜಾತಿಯ ಎಲ್ಲೆಯನ್ನ ಮೀರಿ ಸ್ನೇಹ ಮತ್ತು ಮಾನವೀಯ ಸಂಬಂಧಗಳನ್ನು ಬೆಳೆಸಿಕೊಳ್ಳಬೇಕು. ಪರಸ್ಪರರ ಹಬ್ಬ ಆಚರಣೆ ಹಾಗೂ ಸಂಭ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಸಮಾಜದಲ್ಲಿ ಉತ್ತಮ ಬಾಂಧವ್ಯ ಬೆಳೆಸಬಹುದು ಎಂದರು. ಕೊಳಗಳ್ಳಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಅಕ್ಕ ತಂಗಿಯರ
ರೋಟರಿ ಸಂಸ್ಥೆಯ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ, ಸಕಲೇಶಪುರದಲ್ಲಿ ಹಿಂದೂ, ಮುಸ್ಲಿಂ ಹಾಗೂ ಕ್ರೈಸ್ತರು ಸೇರಿದಂತೆ ವಿವಿಧ ಸಮುದಾಯದವರು ಅನ್ಯೋನ್ಯವಾಗಿ ಬದುಕುತ್ತಿರುವುದು ಹೆಮ್ಮೆಯ ಸಂಗತಿ. ಧರ್ಮದ ಹೆಸರಿನಲ್ಲಿ ದ್ವೇಷ ಬಿತ್ತುವ ಸಂದೇಶಗಳು ಹಾಗೂ ವದಂತಿಗಳಿಗೆ ಯಾರು ಪ್ರಚೋದಿತರಾಗದೆ ಯಾವುದೇ ವಿಷಯವನ್ನ ಕೂಲಂಕುಷವಾಗಿ ಪರಿಶೀಲಿಸಿದ ಬಳಿಕ ಪ್ರತಿಕ್ರಿಯಿಸಬೇಕು ಎಂದು ಮನವಿ ಮಾಡಿದರು. ಸಕಲೇಶಪುರದಲ್ಲಿ ಹಲವು ವರ್ಷಗಳಿಂದ ವಿವಿಧ ಧರ್ಮಗಳ ಜನರು ಪರಸ್ಪರರ ಹಬ್ಬ ಹಾಗೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದು, ಈ ಸೌಹಾರ್ದ ಪರಂಪರೆಯನ್ನು ಮುಂದುವರಿಸಬೇಕು ಎಂದರು. ಸಭೆಯಲ್ಲಿ ಕೊಲ್ಲಹಳ್ಳಿ ಬದ್ರಿಯ ಜುಮಾ ಮಸೀದಿ ಅಧ್ಯಕ್ಷ ಸಲೀಂ ಕೊಲ್ಲಹಳ್ಳಿ, ಸಮಾಜ ಸೇವಕರಾದ ಸಿಕೆ ಕಿರಣ್, ಈಶ್ವರ್ ಆಳ್ವಾ, ಖಾಸಿಂ ಗುಳುಗಳಲೆ, ಬಾಲರಾಜ್ ಸೇರಿದಂತೆ ಹಲವರು ಭಾಗವಹಿಸಿದರು. ಅನ್ನಭಾಗ್ಯ ಅಕ್ಕಿ ಹಗರಣದ ಬೆನ್ನಲ್ಲೇ ಈಗ ರೈತರಿಗೆ ಸಿಗಬೇಕಾದ ರಸಗೊಬ್ಬರಕ್ಕೂ ಕನ್ನ ಹಾಕಲಾಗಿದೆ. ರೈತರಿಗೆ ರಿಯಾಯಿತಿ ದರದಲ್ಲಿ ಸಿಗಬೇಕಾದ ಯೂರಿಯಾವನ್ನ ಕಾಳಸಂತೆಯಲ್ಲಿ ದುಪ್ಪಟ್ಟು ದರದಲ್ಲಿ ಮಾರಾಟ ಮಾಡಲು ಅಕ್ರಮವಾಗಿ ಸಂಗ್ರಹಿಸಿಟ್ಟಿರುವ ದಂಧೆ ಕಲಬುರಗಿಯಲ್ಲಿ ಬೆಳಕಿಗೆ ಬಂದಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿನಿಧಿಸುವ ಕ್ಷೇತ್ರದಲ್ಲಿಯೇ ರೈತರಿಗೆ ಈ ಅನ್ಯಾಯ ಎಸಗಲಾಗುತ್ತಿದ್ದು, ಒಂದು ಕಡೆ ಗೊಬ್ಬರ ಸಿಗದ ರೈತರು ಪರದಾಡುತ್ತಿದ್ರೆ, ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಭಾರತ್, ಕ್ರಿಮ್ಕೋ, ಕೋರ್ಮಂಡಲ್ ಹಾಗೂ ಆರ್ಎಫ್ಸಿಎಲ್ ಕಂಪನಿಯ ಯೂರಿಯಾವನ್ನ ದುಪ್ಪಟ್ಟು ದರಕ್ಕೆ ಮಾರಾಟ ಮಾಡಲಾಗುತ್ತಿದೆ. ಬೀಜ, ಗೊಬ್ಬರ ಮತ್ತು ಕೀಟನಾಶಕಗಳ ಸಂಗ್ರಹಣೆಗಾಗಿ ಅಧಿಕೃತವಾಗಿ ಗೋದಾಮು ಗುತ್ತಿಗೆ ಪಡೆದು ಮರೆಯಲ್ಲಿ ಟನ್ಗಟ್ಟಲೆ ಯೂರಿಯಾವನ್ನ ಕಾಳಸಂತೆಗೆ ಸಾಗಿಸಲು ಅಕ್ರಮವಾಗಿ ದಾಸ್ತಾನು ಮಾಡಲಾಗಿತ್ತು. ಒಂದೆಡೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಕಾರ್ಯ ಹಾಗೂ ಬೆಳೆಗಳಿಗೆ ರಸಗೊಬ್ಬರದ ಅನಿವಾರ್ಯತೆ ಇರುವ ಸಮಯದಲ್ಲಿಯೇ ಕೃಷಿ ಸಾಮಗ್ರಿಗಳೆಲ್ಲ ಕಾಳಸಂತೆಯಲ್ಲಿ ಕರಗಿಸುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಮತ್ತು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಮಾಲಿನ್ಯಕಾರಿ ಬಲ್ಟೋಟ್ ಕಾರ್ಖಾನೆ ಸ್ಥಾಪನೆ ಪರ ಮತ್ತು ವಿರೋಧಿ ಅಭಿಪ್ರಾಯಗಳು ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಇಂದು ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ಹಾಗೂ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು. ಕಾರ್ಖಾನೆ ಸ್ಥಾಪನೆ ಪರವಾಗಿ ಜನರನ್ನು ಸೇರಿಸಲು ತಲಾ 500 ರೂಪಾಯಿ ಹಣದ ಆಮಿಷವೊಡ್ಡಿ ಹಾಗೂ ಮಹಿಳೆಯರಿಗೆ ಹೊಲಿಗೆ ಯಂತ್ರ ನೀಡುವುದಾಗಿ ನಂಬಿಸಿ ಮುಗ್ಧ ಜನರನ್ನ ಹೋರಾಟಕ್ಕೆ ಕರೆದೊಯ್ಯುತ್ತಿದ್ದಾರೆ ಎಂದು ಬಲ್ಟೋಟ್ ಕಾರ್ಖಾನೆ ವಿರೋಧಿ ಹೋರಾಟಗಾರರು ತೀವ್ರವಾಗಿ ಆಕ್ಷೇಪಿಸಿದರು. ಗ್ರಾಮದ ಕೆರೆಗೆ ಮುಕ್ತಿಗಾಗಿ ನಿರಂತರ ಹೋರಾಟ ಮಾಡುತ್ತಿರುವ ಮೂಕಪ್ಪ ಮೇಸ್ತ್ರಿ ಬಸಾಪುರ, ಯಮನೂರಪ್ಪ ಹಾಲಳ್ಳಿ ಬಸಾಪುರ ಹಾಗೂ ಇತರರು ಕಂಪನಿ ಗುತ್ತಿಗೆದಾರರನ್ನ ತಡೆದು ತೀವ್ರ ತರಾಟೆಗೆ ತೆಗೆದುಕೊಂಡರು. ಯಾವುದೇ ಸಂಬಂಧವಿಲ್ಲದ ಮುಗ್ಧ ಜನರನ್ನ ಕಂಪನಿಯ ಕುತಂತ್ರಕ್ಕೆ ಬಲಿ ಕೊಡುತ್ತಿರುವ ಏಕೆ ಎಂದು ಪ್ರಶ್ನಿಸಿದರು. ಕೊಪ್ಪಳ ಭಾಗ್ಯನಗರದ ಅಂದಾಜು 1.5 ಲಕ್ಷ ಜನರ ಜೀವ ಮತ್ತು ಆರೋಗ್ಯವನ್ನು ಕಾಪಾಡುವ ಸಲುವಾಗಿ ಎಲ್ಲರೂ ಭಿನ್ನಾಭಿಪ್ರಾಯಗಳನ್ನು ಬದಿಗುಟ್ಟಿ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಪರಿಸರವಾದಿಗಳು ಮನವಿ ಮಾಡಿದ್ದಾರೆ. ನೈಸ್ ರಸ್ತೆ ಟೋಲ್ ದರ ಏರಿಕೆ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಪಗಳಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸರ್ಕಾರವು ಯಾರ ಪರವೂ ಇಲ್ಲ ಅಥವಾ ವಿರೋಧವೂ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋರ್ಟ್ ಆದೇಶ ಹಾಗೂ ಟೋಲ್ ಏರಿಕೆ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸದ್ಯ ನೈಸ್ ಯೋಜನೆಗೆ 30 ವರ್ಷಗಳ ಒಪ್ಪಂದವಾಗಿದ್ದು ಇನ್ನು 10 ವರ್ಷಗಳ ಕಾಲ ಯಾವುದೇ ಬದಲಾವಣೆ ಮಾಡಲು ಬರುವುದಿಲ್ಲ ಎಂದು ತಿಳಿಸಿದರು. ಸರ್ಕಾರವು ಯಾರ ಪರವೂ ಇಲ್ಲ, ವಿರೋಧವೂ ಇಲ್ಲ. ಪರ ವಿರೋಧ ಚರ್ಚೆಗಳು ಹಾಗೂ ಗೊಂದಲಗಳಿದ್ದು ಕಾನೂನು ತಜ್ಞರು ಹಾಗೂ ಎಕ್ಸ್ಪರ್ಟ್ಗಳ ಜೊತೆ ಚರ್ಚೆ ನಡೆಸಲಾಗುತ್ತಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು. ಒಪ್ಪಂದದ ಪ್ರಕಾರ ಸದ್ಯಕ್ಕೆ ಟೋಲ್ ನಿಲ್ಲಿಸುವ ಅಥವಾ ಕೈಗೆತ್ತಿಕೊಳ್ಳುವ ಕಾನೂನುಬದ್ಧ ಹಕ್ಕು ಸರ್ಕಾರದ ಬಳಿ ಇಲ್ಲ ಎಂದರು. ಈಗ ಟೋಲ್ ಕಟ್ಟಬೇಡಿ ಅಂತ ಕರೆ 2-3 ಸಲ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲೊಂದು ಕಡೆ ಸರ್ಕಾರ ನೈಸ್ ಪರ ಇದೆ ಅನ್ನೋ ತರ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಬ್ಯಾಂಕ್ಗಳ ಮೂಲಕ ನಡೆಯುವ ದೊಡ್ಡ ಮೊತ್ತದ ಹಣ ವರ್ಗಾವಣೆಗೆ ನಿರ್ದಿಷ್ಟ ಪ್ರೋಟೋಕಾಲ್ ಇರುತ್ತದೆ. ಬ್ಯಾಂಕ್ ಅಧಿಕಾರಿಗಳ ಮಟ್ಟದ ಪ್ರಕ್ರಿಯೆ ಇಲ್ಲದೆ ಇಂತಹ ವ್ಯವಹಾರಗಳು ನಡೆಯಲು ಸಾಧ್ಯವಿಲ್ಲ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಭಿಪ್ರಾಯಪಟ್ಟಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತನಿಖಾ ಸಂಸ್ಥೆಗಳು ಈ ಕುರಿತು ಪರಿಶೀಲನೆ ನಡೆಸುತ್ತಿದ್ದು ತಪ್ಪು ಸರಿಯನ್ನ ತನಿಖೆಯೇ ನಿರ್ಧರಿಸಲಿದೆ ಎಂದರು. ಇದೇ ವೇಳೆ ಮುಖ್ಯಮಂತ್ರಿಗಳ ಮನೆಗೆ ಉದ್ಯಮಿ ಗೌತಮ್ ಅದಾನಿ ಭೇಟಿ ಮತ್ತು ರಫೇಲ್ ಡೀಲ್ ಕುರಿತಾದ ಚರ್ಚೆಗಳ ಬಗ್ಗೆಯೂ ಅವರು ಪ್ರತಿಕ್ರಿಯಿಸಿದರು. ಫೋನ್ ಕರೆ ಮಾಡಿದ ತಕ್ಷಣ ಅಥವಾ ಉನ್ನತ ಹುದ್ದೆಯಲ್ಲಿರುವವರು ಸೂಚಿಸಿದ ಕೂಡಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೋಟ್ಯಾಂತರ ಹಣ ವರ್ಗಾವಣೆ ಸಾಧ್ಯವಿಲ್ಲ. ಇದರ ಹಿಂದೆ ಬ್ಯಾಂಕ್ ಅಧಿಕಾರಿಗಳ ಜವಾಬ್ದಾರಿಯೂ ಇರುತ್ತದೆ ಎಂದು ಲಾಡ್ ತಿಳಿಸಿದರು. ಯಾವುದೇ ನಿರ್ದಿಷ್ಟ ಸಾಕ್ಷ್ಯವಿಲ್ಲದೆ ಆರೋಪ ಮಾಡುವುದು ಸರಿಯಲ್ಲ. ಎಲ್ಲರಿಗೂ ತಮ್ಮ ವಾದ ಮಂಡಿಸಲು ಅವಕಾಶ ನೀಡಬೇಕು ಮತ್ತು ತನಿಖೆಯಿಂದ ಸತ್ಯ ಹೊರಬರಲಿದೆ ಎಂದರು. ಇಲ್ಲ, ಅವರಿಗೆ ಅದೇ ಹೇಳ್ತೀನಿ, ನಾಗೇಂದ್ರ ವಿಷಯದಲ್ಲಿ ಅವರಿಗೆ ಸ್ಪಷ್ಟೀಕರಣ ಸರ್ಕಾರ ಕೊಡಬಾರ್ದು ಅಂತಕ್ಕಂಥ ತಲೆಯಲ್ಲಿದೆ. ನಾನು ವೈಯಕ್ತಿಕವಾಗಿ ನಾಗೇಂದ್ರವನ್ನು ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ನಾಗೇಂದ್ರ ಅಲಿಗೇಷನ್ಸ್ ಬಂದಾಗ ರಾಜೀನಾಮೆ ಮಾಡಿರ್ತಕ್ಕಂಥ ಜಗತ್ತು ಜಾಹಿರಿದೆ. ಅದಾದ ನಂತರ ಎಲ್ಲ ಏಜೆನ್ಸಿಗಳು ಇನ್ವೆಸ್ಟಿಗೇಷನ್ ಮಾಡಿದೆ. ಇವತ್ತುವರೆಗೆ ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಹಿಂಗೆ ಕರೆಕ್ಟಾಗಿ ಪ್ರೂಫ್ ಆಗಿ ತೋರಿಸಿದ ನಾಗೇಂದ್ರ ಈ ರೀತಿ ಲೆಟರ್ ಬರೆದಿದ್ರು, ಈ ಥರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಂತ ಬರೆದಿರ್ತಕ್ಕಂಥದ್ದು ಅಂತೂ ನನಗೆ ಮಾಹಿತಿ ಇಲ್ಲ.
ನಾನು ಯಾವ್ದು ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ, ಬಟ್ ನನಗಿರ್ತಕ್ಕಂಥ ಒಂದು ಕಾಮನ್ ಸೆನ್ಸಲ್ಲಿ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದಕ್ಕಾದಂಥ ಪ್ರೋಟೋಕಾಲ್ ಇದೆ. ರಾಜ್ಯದಲ್ಲಿ ಉದ್ಯಮಿ ಗೌತಮ್ ಅದಾನಿ ಅವರು ಸಿಮೆಂಟ್, ಪವರ್ ಮತ್ತು ವಿಮಾನ ನಿಲ್ದಾಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡುತ್ತಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಉದ್ಯಮಿ ಅದಾನಿ ಭೇಟಿ ನೀಡಿರುವ ಕುರಿತು ಮತ್ತು ವಿರೋಧ ಪಕ್ಷಗಳ ಟೀಕೆಗಳಿಗೆ ಪ್ರತಿಕ್ರಿಯಿಸಿದ ಅವರು, ಯಾರಿಗೂ ಮನಸ್ಸಿಗೆ ಬಂದಂತೆ ಟೆಂಡರ್ ನೀಡಲು ಸಾಧ್ಯವಿಲ್ಲ. L1 ಮಾನದಂಡದ ಆಧಾರದ ಮೇರೆಗೆ ಪಾರದರ್ಶಕವಾಗಿ ಪ್ರಕ್ರಿಯೆಗಳು ನಡೆಯುತ್ತವೆ ಎಂದು ಸ್ಪಷ್ಟಪಡಿಸಿದರು. ದೇಶದಲ್ಲಿ ಸಮಾನ ಸ್ಪರ್ಧೆ ಇಲ್ಲ ಎಂಬ ಆರೋಪಗಳ ಕುರಿತು ಮಾತನಾಡಿ, ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಯಮಾನುಸಾರ ಅರ್ಹತೆ ಪಡೆದವರು ಭಾಗವಹಿಸುತ್ತಾರೆ ಮತ್ತು ಕಾಂಟ್ರಾಕ್ಟ್ ಪಡೆಯುತ್ತಾರೆ ಎಂದು ತಿಳಿಸಿದರು. ಅದಾನಿಗೆ ಕಾಂಟ್ರಾಕ್ಟ್ ಸಿಕ್ಕಿದೆ ಎಂದ ಮೇಲೆ ಸುರಂಗ ಮಾರ್ಗ ಬೇಕೋ ಬೇಡವೋ ಎಂಬುದನ್ನು ಬಿಜೆಪಿಯವರೇ ಸ್ಪಷ್ಟಪಡಿಸಲಿ ಎಂದು ಸವಾಲು ಹಾಕಿದರು. ಇಲ್ಲಿ ಅದಾನಿ ಪವರ್ದಿದೆ, ಅದಾನಿ ಸಿಮೆಂಟ್ಸ್ದಿದೆ, ಒಂದೆರಡು ಏರ್ಪೋರ್ಟು ಅವರೇ ನಡೆಸ್ತಾ ಇದ್ದಾರೆ. ನಮ್ಮ ಆಕ್ಷೇಪ ಏನು ಅಂದರೆ, ಕೇಂದ್ರ ಸರ್ಕಾರದ ನೀತಿಗಳೇನಿದೆ ಅದು ಬರೀ ಇಬ್ಬರು ಉದ್ಯಮಿಗಳಿಗೆ ಬೆನಿಫಿಟ್ ಮಾಡೋಂಗೆ ಆಗ್ತಾ ಇದೆ ಹೊರತು ಈಕ್ವಲ್ ಕಾಂಪಿಟೇಷನ್ ಇಲ್ಲ ಅಂತ ಹೇಳ್ತಾರೆ. ಈಗ ಅದಾನಿ ಅವರು ಇಲ್ಲಿ ಬಂದು ಕೆಲವು ಪ್ರಾಜೆಕ್ಟ್ಗಳಿಗೆ L1 ಇದ್ದಾರೆ, ಪಾರದರ್ಶಕವಾಗಿ ಟೆಂಡರ್ ಆಗಿರೋದು. ನಾವು ಮನ್ಸು ಬಂದಂಗೆ ಟೆಂಡರ್ ಕೊಡಲಿಕ್ಕಾಗಲ್ಲ. ನಾವು ನಾವು ಬೇರೆ ಕಾಂಟ್ರಾಕ್ಟರಿಗೆ ಕೊಟ್ಟಿದ್ರೆ ನೀವು ಹೇಳ್ತಾ ಇದ್ರಿ, ಇಲ್ಲಪ್ಪ ನೀವು 4G ಎಕ್ಸಾಮ್ಷನ್ ತೊಗೊಳಕ್ಕಾಗಲ್ಲ, ಇದರಲ್ಲೇನೋ ಒಂದು ನೀವು ಹಗರಣ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ಪಿಒಪಿ ಗಣಪತಿ ಮಾರಾಟ ಮುಂದುವರಿದರೆ ಉಗ್ರ ಪ್ರತಿಭಟನೆ, ಕುಂಬಾರ ಯುವ ಸಂಘಟನೆ ಎಚ್ಚರಿಕೆ. ಅವೈಜ್ಞಾನಿಕ ಗ್ರಾಮ ಪಂಚಾಯತ್ ಮೀಸಲಾತಿ, ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆ, ಮಾಜಿ ಶಾಸಕ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ. ವೈನ್ ಶಾಪ್ಗಳಲ್ಲಿ ಅಧಿಕ ದರ ವಸೂಲಿ ಆರೋಪ, ಅಬಕಾರಿ ಇಲಾಖೆ ವಿರುದ್ಧ ತೋಟೇಶ್ ತಗರೆ ಆಕ್ರೋಶ, ಸೂಕ್ತ ಕ್ರಮಕ್ಕೆ ಆಗ್ರಹ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.